ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೀವೇನಾದರೂ ಸ್ಟೂಡೆಂಟ್ ಆಗಿದ್ರೆ ಇಲ್ಲಾಂದರೆ ನೀವೇನಾದರೂ ಎಜುಕೇಟೆಡ್ ಆಗಿದ್ರೆ ಖಂಡಿತವಾಗಿ ನಾನು ಈ ವಿಡಿಯೋದಲ್ಲಿ ಹೇಳುವ ಈ 7 ಸ್ಕಿಲ್ನ ನೀವು ಕಲ್ತ್ಕೊಂಡ್ರೆ ಖಂಡಿತವಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಕೂಡ ಹಣನ ಮಾಡ್ಬೋದು. ಈಗಂತೂ ಎಷ್ಟೋ ಸ್ಟೂಡೆಂಟ್ಗಳು ನೋಡಿದ್ದೀನಿ, ಸಾಕಷ್ಟು ರೀತಿಯಲ್ಲಿ ಸ್ಟೂಡೆಂಟ್ಸ್ ಲೈಫಲ್ಲಿ ಇದ್ದಾಗೇ ನಾನು ಏನಾದರೂ ಒಂದು ಜೀವನದಲ್ಲಿ ಅಚೀವ್ಮೆಂಟ್ ಮಾಡಬೇಕು, ಯಾವುದಾದ್ರೂ ಕಲಿತು ನಾನು ಮನೆಯಲ್ಲೇ ಕೂತ್ಕೊಂಡು ಹಣನ ಮಾಡ್ಬೋದು, ನಾನು ನಮ್ಮ ಪೇರೆಂಟ್ಸ್ಗೆ ಬರ್ಡನ್ ಆಗಬಾರ್ದು ಅಂತ ಸಾಕಷ್ಟು ರೀತಿಯಲ್ಲಿ ಸ್ಟೂಡೆಂಟ್ಸ್ ಯೋಚನೆ ಮಾಡ್ತಿರ್ತಾರೆ. ಸ್ಟೂಡೆಂಟ್ಸ್ ಕೂಡ ಸಾಕಷ್ಟು ಕಡೆ ಪಾರ್ಟ್ ಟೈಮ್ ಜಾಬ್ ಕೂಡ ಹೋಗ್ತಾ ಇರ್ತಾರೆ. ಆದರೆ ಈ ಕರೋನಾ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನಗಳಿಗೆ ಆ ಥರ ಕೆಲಸ ಮಾಡೋದಕ್ಕೂ ತುಂಬ ಕಷ್ಟ ಆಗಿರುತ್ತೆ. ಆದ್ದರಿಂದ ನಾನು ಈ ವಿಡಿಯೋದಲ್ಲಿ 7 ಸ್ಕಿಲ್ಸ್ ನೀವು ಮನೆಯಲ್ಲೇ ಕೂತ್ಕೊಂಡು ಈ 7 ಸ್ಕಿಲ್ಸ್ನ ನೀವು ಈಸಿಯಾಗಿ ಕಲ್ತ್ಕೊಳ್ಬೋದು. ನೀವು ಈ 7 ಸ್ಕಿಲ್ಸ್ನ ನೀವು ಮನೆಯಲ್ಲೇ ಕಲ್ತ್ಕೊಂಡು ಅದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ನೀವು ಮನೆಯಲ್ಲೇ ಕೂತ್ಕೊಂಡ್ರೂ ಕೂಡ ಈ ಸ್ಕಿಲ್ಸ್ ಇದೆ, ನೀವು ಆರಾಮಾಗಿ ಹಣನ ಗಳಿಸ್ಬೋದು. ನಿಮ್ಮ ಸೈಡ್ ಇನ್ಕಮ್ನು ಕೂಡ ನೀವು ಈಸಿಯಾಗಿ ಮಾಡ್ಕೊಳ್ಬೋದು. ಯಾಕಂದರೆ ನಮ್ಮಲ್ಲಿ ಸ್ಕಿಲ್ ಇದ್ದರೆ ನಾವು ಆ ಸ್ಕಿಲ್ನ ಕಲ್ತಿದ್ರೆ ಖಂಡಿತವಾಗಿ ಆ ಸ್ಕಿಲ್ಲಿಂದ ನಾವು ಸಾಕಷ್ಟು ರೀತಿಯಲ್ಲಿ ಹಣ ಮಾಡ್ಬೋದು, ನೀವು ಮನೆಯಲ್ಲೇ ಕೂತ್ಕೊಂಡ್ರು ಕೂಡ. ಎಸ್ಪೆಷಲಿ ಈ ಕರೋನಾ ಟೈಮಲ್ಲಿ ನಾವು ಈ ಒಳ್ಳೆ ಸ್ಕಿಲ್ಗಳನ್ನ ನಾವು ಕಲ್ತ್ಕೊಂಡ್ರೆ, ನಾವು ಈ ಕರೋನಾ ಟೈಮಲ್ಲಿ ಪ್ರತಿಯೊಬ್ಬರೂ ನಾವು ಮನೆಯಲ್ಲೇ ಇರ್ತೀವಿ. ಒಳ್ಳೆ ರೀತಿಯಲ್ಲಿ ನಾವು ಈ ಸಮಯನ ನಾವು ಯಾವುದಾದ್ರು ಒಂದು ಒಳ್ಳೆ ಸ್ಕಿಲ್ನ ಕಲ್ತ್ಕೊಳೋದಕ್ಕೆ ಯೂಸ್ ಮಾಡಿದಾಗ ಆ ಸ್ಕಿಲ್ಲಿಂದ ನಮಗೆ ಖಂಡಿತವಾಗಿ ನಾವು ಹಣನ ಈಸಿಯಾಗಿ ಮಾಡ್ಕೊಳ್ಬೋದು ನಾವು ಮನೇಲೇ ಇದ್ದಾಗ. ಆದ್ದರಿಂದ ನಾನು ಈ ವಿಡಿಯೋದಲ್ಲಿ ನಿಮಗೆ 7 ಸ್ಕಿಲ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಸ್ಕಿಲ್ ಏನಂದರೆ ನಾವು ಬ್ಲಾಗ್ ಮಾಡೋದು, ಇಲ್ಲಾಂದರೆ ವ್ಲಾಗ್ ಮಾಡೋದು. ಬ್ಲಾಗ್ ಅಂದಿದ ತಕ್ಷಣ ನಾವು ನಮಗೆ ಗೊತ್ತಿರೋ ವಿಷಯನ ನಾವು ಇಂಟರ್ನೆಟ್ ವೆಬ್ಸೈಟಲ್ಲಿ ನಾವು ಬರೆಯೋದು, ಅದು ಬ್ಲಾಗಿಂಗ್ ಅಂತಾರೆ. ನಾವು ಯಾವ ಏರಿಯಾದಲ್ಲಿ ಎಕ್ಸ್ಪರ್ಟ್ ಇರ್ತೀವೋ, ಈಗ ನಾವು ಸ್ಟೂಡೆಂಟ್ ಆಗಿದ್ದಾಗ ನಾವು ಯಾವುದೋ ಒಂದು ಏರಿಯಾದಲ್ಲಿ ನಮಗೆ ಸಾಕಷ್ಟು ರೀತಿಯಲ್ಲಿ ಇಂಟ್ರೆಸ್ಟ್ ಇರುತ್ತೆ, ನಾವು ಯಾವುದೋ ಏರಿಯಾದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಎಕ್ಸ್ಪರ್ಟ್ಸ್ ಇರ್ತೀವಿ. ನಾವು ನಮಗೆ ಗೊತ್ತಿರೋದನ್ನು ನಾವು 4 ಜನ ಜೊತೆಲಿ ಶೇರ್ ಮಾಡಬೇಕಂದಾಗ ನಮ್ಮದೇ ಆದಂಥ ಒಂದು ವೆಬ್ಸೈಟ್ ಇಟ್ಕೊಳ್ಳೋದು, ನಮ್ಮದೇ ಆದಂಥ ಒಂದು ಬ್ಲಾಗ್ ಇಟ್ಕೊಳೋದು, ಆ ಥರ ಮಾಡಿದಾಗ ನಮಗೆ ಗೊತ್ತಿರೋ ಇನ್ಫಾರ್ಮೇಷನ್ನೇ ನಾವು ಪೋಸ್ಟ್ ಮಾಡ್ತಾ ಇದ್ದಾಗ, ರೆಗ್ಯುಲರಾಗಿ ಪೋಸ್ಟ್ ಮಾಡ್ತಾ ಇದ್ದಾಗ ಇಂಟರ್ನೆಟ್ಟಲ್ಲಿ, ಅದು ಫೇಸ್ಬುಕ್ ಆದರೂ ಇರ್ಬೋದು, ಇಲ್ಲ ನಿಮ್ಮದೇ ಆದೊಂದು ವೆಬ್ಸೈಟ್ ಇರ್ಬೋದು, ಗೊತ್ತಿರೋ ಯಾವುದೇ ಸ್ಕಿಲ್ ಇರ್ಬೋದು, ನಿಮಗೆ ಯಾವುದರಲ್ಲೇ ಇಂಟ್ರೆಸ್ಟ್ ಇದ್ರೂ ಆ ಟಾಪಿಕ್ನ ಇಟ್ಕೊಂಡು ನೀವು ಈಸಿಯಾಗಿ ಒಂದು ಬ್ಲಾಗ ಸ್ಟಾರ್ಟ್ ಮಾಡಿಕೊಂಡ್ರೆ, ಒಂದು ವೆಬ್ಸೈಟ್ನ ಸ್ಟಾರ್ಟ್ ಮಾಡಿಕೊಂಡ್ರೆ, ನೀವು ಅಲ್ಲಿ ರೆಗ್ಯುಲರಾಗಿ ನೀವು ಆರ್ಟಿಕಲ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಇದನ್ನು ನೀವು 2 ತಿಂಗಳಲ್ಲಿ ಪೋಸ್ಟ್ ಮಾಡಿ 3 ತಿಂಗಳು ಪೋಸ್ಟ್ ಮಾಡಿದ್ರೆ ಹಣ ಖಂಡಿತವಾಗಿ ಬರೋದಿಲ್ಲ. ಒಂದು 4 ತಿಂಗಳು, 6 ತಿಂಗಳು, 8 ತಿಂಗಳು ನಾವು ರೆಗ್ಯುಲರಾಗಿ ಕನ್ಸಿಸ್ಟೆನ್ಸಿಯಾಗಿ ನಾವು ಪೋಸ್ಟ್ ಮಾಡ್ತಾ ಇದ್ರೆ ಖಂಡಿತವಾಗಿ ನಮಗೆ ಟ್ರಾಫಿಕ್ ಜನರೇಟ್ ಆಗುತ್ತೆ. ನಮಗೆ ಟ್ರಾಫಿಕ್ ಜನರೇಟ್ ಆದಾಗ ನಮಗೆ ಅದರಿಂದ ಸಾಕಷ್ಟು ರೀತಿಯಲ್ಲಿ ಹಣ ಸಿಗುತ್ತೆ. ನೀವು ಕೆಲಸ ಮಾಡ್ತಾ ಇಲ್ಲ ಅಂದ್ರೂ ಆಗ ಕೂಡ ನಿಮಗೆ ಹಣ ಸಿಗುತ್ತೆ. ಯಾಕಂದರೆ ನೀವು ಆಲ್ರೆಡಿ ಕಂಟೆಂಟ್ ಬರ್ದಾಕಿರ್ತೀರ, ಸಾಕಷ್ಟು ರೀತಿಯಲ್ಲಿ ವಿಡಿಯೋಗಳು ಮಾಡಿರ್ಬೋದು, ಇಲ್ಲಾಂದರೆ ಆರ್ಟಿಕಲ್ಲು ಬರೆದಿರ್ಬೋದು. ಆಗ ನೀವು ರೆಗ್ಯುಲರಾಗಿ ಕನ್ಸಿಸ್ಟೆನ್ಸಿ ಆಗಿದ್ದಾಗ ಖಂಡಿತವಾಗಿ ನಿಮಗೆ ಸಾಕಷ್ಟು ರೀತಿಯಲ್ಲಿ ಹಣ ಸಿಗುತ್ತೆ. ಆದ್ದರಿಂದ ಈ ಸ್ಕಿಲ್ನ ನೀವು ಕಲ್ತ್ಕೊಳ್ಬೇಕಂದಾಗ ನೀವು ಮನೆಯಲ್ಲೇ ಕೂತ್ಕೊಂಡು ಕಲ್ತ್ಕೊಳ್ಬೋದು. ಸಾಕಷ್ಟು ವಿಡಿಯೋಗಳಿದೆ, ನೀವು ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿದ್ರೆ ನಾವು ಒಂದು ಬ್ಲಾಗ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಇಲ್ಲಾಂದ್ರೆ ಒಂದು ವೆಬ್ಸೈಟ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಓಕೆ, ಸಾಕಷ್ಟು ವಿಡಿಯೋಗಳಿದೆ. ಆ ವಿಡಿಯೋಗಳನ್ನ ಖಂಡಿತವಾಗಿ ನೋಡಿ. ನೀವು ಕೂಡ ನಿಮ್ಗೆ ಯಾವುದಾದ್ರೂ ಒಂದು ಏರಿಯಾದಲ್ಲಿ ಇಂಟ್ರೆಸ್ಟ್ ಇದ್ದಾಗ ಖಂಡಿತವಾಗಿ ಅವರು ವೆಬ್ಸೈಟಲ್ಲಿ ಕಂಟೆಂಟ್ ಬರೀಬೋದು. ಕಂಟೆಂಟಲ್ಲೂ ಕೂಡ ಎಕ್ಸ್ಪ್ರೆಸ್ ಮಾಡಿದ್ರೆ ಸಾಕಷ್ಟು ರೀತಿಯಲ್ಲಿ ಜನ ಗೂಗಲಲ್ಲಿ ಬಂದು ಸರ್ಚ್ ಮಾಡ್ತಾರೆ. ಅವರ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಬೇಕು ಅಂತಾಗ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನೀವು ನಿಮ್ಮ ಎಕ್ಸ್ಪರ್ಟ್ ಏರಿಯಾದಲ್ಲಿ ನೀವು ಕಂಟೆಂಟ್ ಬರೆದಾಗ ಆಗ ಜನ ಕಂಟೆಂಟ್ ನೋಡಕ್ಕೆ ಬಂದಾಗ ಖಂಡಿತವಾಗಿ ನೀವು ಅದರಿಂದ ಸಾಕಷ್ಟು ರೀತಿಯಲ್ಲಿ ಹಣ ಮಾಡ್ಬೋದು. ಎರಡನೇದೇನೆಂದರೆ ಕಂಟೆಂಟ್ ರೈಟರ್. ನಮಗೆ ಯಾವುದೇ ಒಂದು ಭಾಷೆಯಲ್ಲಿ ನಮಗೆ ಓಲ್ಡ್ ಇದ್ದರೆ, ಈಗ ಕನ್ನಡದಲ್ಲಿ ಓಲ್ಡ್ ಇರ್ಬೋದು, ಇಲ್ಲಾಂದರೆ ಇಂಗ್ಲೀಷಲ್ಲಿ ಬರೆಯೋ ಓಲ್ಡ್ ಇದ್ದಾಗ ನಾವು ಸಾಕಷ್ಟು ರೀತಿಯಲ್ಲಿ ಕಂಟೆಂಟ್ನ ಬರಿಬೋದು, ಆರ್ಟಿಕಲ್ನ ಬರಿಬೋದು. ನಮಗೆ ಆ ಥರ ಸ್ಕಿಲ್ ಇದ್ದಾಗ ಖಂಡಿತವಾಗಿ ಸಾಕಷ್ಟು ರೀತಿಯಲ್ಲಿ ನೀವು ಸ್ಟೂಡೆಂಟ್ ಆಗಿದ್ರು ಕೂಡ ನಿಮಗೆ ಸಾಕಷ್ಟು ರೀತಿಯಲ್ಲಿ ಆಪರ್ಚುನಿಟಿ ಸಿಗುತ್ತೆ. ನೀವು ಇಂಟರ್ನ್ಶಾಲಾಗಿ ಹೋಗ್ಬೋದು, ಇಲ್ಲಾಂದರೆ ಫೈವರ್ಗೆ ಹೋಗ್ಬೋದು, ಇಲ್ಲಾಂದರೆ ಫ್ರೀಲಾನ್ಸರ್ಗೆ ಹೋಗ್ಬೋದು, ಇಲ್ಲಾಂದರೆ upwork.comಗೆ ಹೋಗ್ಬೋದು. ನೀವು ಯಾವುದೇ ಈ ವೆಬ್ಸೈಟ್ಗಳಲ್ಲಿ ಹೋದ್ರೂ ಕೂಡ ಸಾಕಷ್ಟು ಆಪರ್ಚುನಿಟಿಗಳು ಸಿಗುತ್ತೆ. ನೀವು ಯಾವುದೇ ಟಾಪಿಕ್ ಮೇಲೆ ರಿಸರ್ಚ್ ಮಾಡಿ ಆ ಕಂಟೆಂಟ್ ಬಗ್ಗೆ ನೀವು ಒಂದು ಆರ್ಟಿಕಲ್ ಬರೆಯೋ ಮಟ್ಟಕ್ಕೆ ನಿಮ್ಮ
ಸ್ಕಿಲ್ಸ್ ನೀವು ಬೆಳೆಸ್ಕೊಂಡಿದ್ದೀರಾ ಅಂದರೆ ಅದು ಇಂಗ್ಲೀಷಲ್ಲಿ ಆಗಿರ್ಬೋದು, ನೀವು ಕನ್ನಡದಲ್ಲಾಗಿರ್ಬೋದು, ಯಾವುದೇ ಲ್ಯಾಂಗ್ವೇಜಲ್ಲಿ ಆಗಿರ್ಬೋದು, ನೀವು ಅದರಿಂದ ನೀವು ಒಂದು ಆರ್ಟಿಕಲ್ ಮೀನಿಂಗ್ಫುಲ್ ಆಗಿ ಒಂದು ಆರ್ಟಿಕಲ್ ಬರಿತೀರಾ, ಒಳ್ಳೆ ರೀತಿಯಲ್ಲಿ ರಿಸರ್ಚ್ ಮಾಡಿ ಒಂದು ಆರ್ಟಿಕಲ್ ಬರೆಯೋ ಕೇಪಬಿಲಿಟಿ ನಿಮ್ಮಲ್ಲಿ ಬೆಳೆಸ್ಕೊಂಡಿದ್ರೆ ಖಂಡಿತವಾಗಿ ನೀವು ಕಂಟೆಂಟ್ ರೈಟರ್ ಆಗಿ ಆಪರ್ಚುನಿಟಿ ತಗೋಬೋದು. ನೀವು ಪಾರ್ಟ್ ಟೈಮಲ್ಲೂ ಕೂಡ ಈ ಕಂಟೆಂಟ್ ರೈಟರ್ ರೋಲ್ನ ತಗೊಳ್ಬೋದು. ನೀವು ಕಾಲೇಜಲ್ಲಿ ಓದಬೇಕಾದ್ರೂ ತಗೊಳ್ಬೋದು, ಇಲ್ಲಾಂದರೆ ಮನೇಲೇ ಕೂತ್ಕೊಂಡು ಈ ಕೆಲಸನ ಮಾಡ್ಬೋದು. ಕಂಟೆಂಟ್ ರೈಟರು ಸಾಕಷ್ಟು ಡಿಮ್ಯಾಂಡ್ ಇರೋ ರೋಲ್ಗಳು ಈಗ, ಯಾಕಂದರೆ ಪ್ರತಿಯೊಂದು ಕಂಪ್ನಿಗಳಲ್ಲೂ ವೆಬ್ಸೈಟ್ಗಳಿರುತ್ತೆ, ಸಾಕಷ್ಟು ರೀತಿಯಲ್ಲಿ ಕಂಪ್ನಿಗಳಿದೆ, ಅಂಗಡಿಗಳಿದೆ, ಬಿಸ್ನೆಸ್ಗಳಿದೆ. ಎಲ್ಲರೂ ಕೂಡ ಅವ್ರದ್ದೇ ಆದಂಥ ವೆಬ್ಸೈಟ್ಗಳು ಈಗ ಡೆವಲಪ್ ಮಾಡ್ಕೊಳ್ತಾರೆ. ಆಗ ಆ ವೆಬ್ಸೈಟ್ಗಳಿಗೆ ರೆಗ್ಯುಲರ್ ಆಗಿ ಕಂಟೆಂಟ್ ಬರೆಯೋರು ಬೇಕಾಗ್ತಾರೆ. ಯಾವುದೇ ಒಂದು ಟಾಪಿಕಲ್ಲಿ ಕಂಟೆಂಟ್ ಬರೆಯೋರು ಬೇಕಾಗ್ತಾರೆ. ಮೂರನೇ ಸ್ಕಿಲ್ ಏನು ಕಲ್ತ್ಕೊಳ್ಬೋದು ಅಂದರೆ, ಈ ಸ್ಕಿಲ್ ಅಂತೂ ಸಾಕಷ್ಟು ರೀತಿಯಲ್ಲಿ ಡಿಮ್ಯಾಂಡ್ ಇದೆ ಈಗ, ಎಸ್ಪೆಷಲಿ ಇಂಟರ್ನೆಟ್ ಬೂಮ್ ಆಗಿರೋದ್ರಿಂದ. ಮತ್ತೆ ಈಗ ಪ್ರತಿಯೊಬ್ಬರು ಕೂಡ ಆರ್ಟಿಕಲ್ ಓದೋದಕ್ಕಿಂತ ವಿಡಿಯೋ ನೋಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇರ್ತಾರೆ. ಸಾಕಷ್ಟು ರೀತಿಯಲ್ಲಿ ವಿಡಿಯೋಗಳನ್ನ ಈಗ ಜನ ನೋಡ್ತಾರೆ. ಯೂಟ್ಯೂಬಲ್ಲೂ ಕೂಡ ಸಾಕಷ್ಟು ಜನ ವಿಡಿಯೋಗಳನ್ನ ನೋಡ್ತಾರೆ. ಈಗ ವಿಡಿಯೋ ಎಡಿಟರ್ಸ್ಗಂತೂ ಸಾಕಷ್ಟು ರೀತಿಯಲ್ಲಿ ಡಿಮ್ಯಾಂಡ್ ಇದೆ. ನೀವು ಈ ಸ್ಕಿಲ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಕಲ್ತ್ಕೋಬೋದು. ಸಾಕಷ್ಟು ರೀತಿಯಲ್ಲಿ ಯೂಟ್ಯೂಬಲ್ಲಿ ಸಾಕಷ್ಟು ರೀತಿಯಲ್ಲಿ ವಿಡಿಯೋಸ್ ಇದೆ. ನೀವು ವಿಡಿಯೋನ ಯಾವ ರೀತಿ ಎಡಿಟಿಂಗ್ ಮಾಡೋದು ಅನ್ನೋದನ್ನು ನೀವು ಈಸಿಯಾಗಿ ಕಲ್ತ್ಕೊಳ್ಬೋದು. ಸಾಕಷ್ಟು ರೀತಿಯಲ್ಲಿ ವಿಡಿಯೋ ಎಡಿಟಿಂಗ್ ಟೂಲ್ಸ್ ಇದೆ. ನೀವು ಯಾವುದಾದ್ರೂ ಒಂದು ಟೂಲಲ್ಲಿ ಎಕ್ಸ್ಪರ್ಟ್ ಆದರೂ ಕೂಡ ಒಳ್ಳೆ ರೀತಿಯಲ್ಲಿ ವಿಡಿಯೋ ಎಡಿಟಿಂಗ್ ಸ್ಕಿಲ್ಸ್ನ ನೀವು ಕಲ್ತ್ಕೊಂಡ್ರೆ ನೀವು ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡ್ರೂ ಕೂಡ ನೀವು ಸಾಕಷ್ಟು ರೀತಿಯಲ್ಲಿ ಹಣ ಮಾಡ್ಬೋದು ನೀವು ವಿಡಿಯೋ ಎಡಿಟಿಂಗ್ನ ಕಲ್ತ್ಕೊಂಡಾಗ. ಆದ್ದರಿಂದ ನಿಮಗೆ ಫ್ರೀ ಟೈಮಲ್ಲಿದ್ದಾಗ ಒಂದು 2 ತಿಂಗಳಿಂದ 3 ತಿಂಗಳ ಒಳಗಡೆ ನೀವು ಈ ಸ್ಕಿಲ್ನ ಈಸಿಯಾಗಿ ಕಲ್ತ್ಕೊಳ್ಬೋದು. ನೀವು ಮನೆಯಲ್ಲೇ ಕೂತ್ಕೊಂಡ್ರು ಕೂಡ ಈ ಸ್ಕಿಲ್ನ ಈಸಿಯಾಗಿ ಕಲ್ತ್ಕೊಂಡು ನೀವು ಸಾಕಷ್ಟು ರೀತಿಯಲ್ಲಿ ಇಂಟರ್ನ್ ಶಾಲಾದಲ್ಲಿ ಅಪ್ಲೈ ಮಾಡ್ಬೋದು. ನೀವು ಸ್ಟೂಡೆಂಟ್ ಆಗಿದ್ದಾಗ ನೀವು ಇಂಟರ್ನ್ ಶಾಲಾದಲ್ಲಿ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ 5 ಅವರಲ್ಲಿ ಅಪ್ಲೈ ಮಾಡ್ಬೋದು. freelancer.com ಅಲ್ಲಿ ನಿಮ್ಮ ಸ್ಕಿಲ್ಸ್ನ ನೀವು ಅಲ್ಲಿ ಪ್ರೆಸೆಂಟ್ ಮಾಡಿದಾಗ ಖಂಡಿತವಾಗಿ ನಿಮಗೆ ಒಳ್ಳೆ ರೀತಿಯ ಆಪರ್ಚುನಿಟಿ ಸಿಗುತ್ತೆ. ಅದರಿಂದ ನೀವು ಸಾಕಷ್ಟು ರೀತಿಯಲ್ಲಿ ಹಣ ಕೂಡ ಮಾಡ್ಬೋದು. ಮತ್ತೆ 4ನೇ ಇಂಪಾರ್ಟೆಂಟ್ ಸ್ಕಿಲ್ ಅಂದರೆ ಫೋಟೋ ಎಡಿಟಿಂಗ್, ಇಮೇಜ್ ಎಡಿಟಿಂಗ್ ಅಂತಾರೆ. ಒಂದು ಆರ್ಟಿಕಲ್ ಬರೀಬೇಕಂದ್ರೂ ಸಾಕಷ್ಟು ರೀತಿಯಲ್ಲಿ ಫೋಟೋಗಳಾಗ್ತಾರೆ. ಒಂದು ವಿಡಿಯೋ ಮಾಡಬೇಕಂದ್ರೂ ಥಂಬ್ನೈಲ್ ಅಂತ ಕ್ರಿಯೇಟ್ ಮಾಡಲೇಬೇಕಾಗುತ್ತೆ. ಆಗ ಆ ಇಮೇಜ್ನ ಎಡಿಟಿಂಗ್ ಮಾಡೋರು, ಫೋಟೋ ಎಡಿಟಿಂಗ್ ಮಾಡೋರು ಸಾಕಷ್ಟು ಜನ ಬೇಕಾಗ್ತಾರೆ. ಆದ್ದರಿಂದ ನೀವು ಫೋಟೋಶಾಪ್ ಅಂತ ಒಳ್ಳೆ ಟೂಲ್ಗಳನ್ನ ಕಲ್ತ್ಕೊಂಡು ನೀವು ಫೋಟೋ ಎಡಿಟಿಂಗ್ನ ಕಲ್ತ್ಕೊಂಡ್ಬಿಟ್ರೆ, ಇಮೇಜ್ ಎಡಿಟಿಂಗ್ ಕಲ್ತ್ಕೊಂಡ್ಬಿಟ್ರೆ ನೀವು ಮನೇಲೇ ಇದ್ಕೊಂಡ್ರು ಕೂಡ ಸಾಕಷ್ಟು ರೀತಿಯಲ್ಲಿ ಹಣ ಮಾಡ್ಬೋದು. 5ನೇ ಸ್ಕಿಲ್ ಏನಂದರೆ ಟೀಚಿಂಗ್ ಸ್ಕಿಲ್. ನಿಮ್ಗೆ ಯಾವುದೇ ಒಂದು ಟಾಪಿಕ್ ಗೊತ್ತಿರ್ಬೋದು, ಇಲ್ಲಾಂದರೆ ಈಗ ನೀವು PUC ಹುಡುಗರಾಗಿರ್ಬೋದು. ನೀವು PUC ಹುಡುಗರಾಗಿದ್ದರೆ ನಿಮ್ಗೆ ಖಂಡಿತವಾಗಿ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ನೀವು ಎಕ್ಸ್ಪರ್ಟ್ ಆಗಿರ್ತೀರ. ಈಗ ನೀವು 10ನೇ ಕ್ಲಾಸಲ್ಲಿ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಆಗಿದ್ದಾಗ ನೀವೇನು ಮಾಡಬೇಕು, ಈಸಿಯಾಗಿ ನೀವು ಒಂದು ಪಾಠನ ಹೇಳ್ಕೊಡ್ಬೋದು. ನಿಮ್ಮ ಮನೆ ಸುತ್ತಮುತ್ತಲು ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೋದು. ಇಲ್ಲ ಅಂದರೆ ನೀವು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ನೀವು 10ನೇ ಕ್ಲಾಸಿಗೆ ಬೇಕಾಗಿರೋ ಎಲ್ಲ ಟಾಪಿಕ್ಗಳನ್ನೂ ನೀವು ಕೂಡ ವಿಡಿಯೋಗಳು ಮಾಡ್ಬೋದು. ಅರ್ಥ ಆಯ್ತಲ್ವಾ? ಆಗ ಜನ ಖಂಡಿತವಾಗಿ ಬಂದು ನೋಡೇ ನೋಡ್ತಾರೆ. ಯಾಕಂದರೆ ನಿಮಗೆ ಆ ಸಬ್ಜೆಕ್ಟ್ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ನಾಲೆಡ್ಜ್ ಇರುತ್ತೆ. ನೀವು ಯಾವ ರೀತಿ 10th ಪಾಸ್ ಮಾಡಿದ್ರಿ, ನೀವು ಯಾವೆಲ್ಲ ಟಿಪ್ಸ್ ಫಾಲೋ ಮಾಡಿ ನೀವು 10th ಪಾಸ್ ಮಾಡಿದ್ರಿ, ಯಾವ ಸಬ್ಜೆಕ್ಟಲ್ಲಿ ಯಾವ ರೀತಿ ಓದಿದ್ರೆ ಪಾಸ್ ಮಾಡ್ಬೋದು, ಒಳ್ಳೆ ಮಾರ್ಕ್ಸ್ ತೆಗೋಬೋದು, ಯಾವ ರೀತಿ ಸ್ಟಡಿ ಮಾಡಿದ್ರೆ ಆ ಸಬ್ಜೆಕ್ಟಲ್ಲಿ ಈಸಿಯಾಗಿ ಮಾರ್ಕ್ಸ್ ತಗೊಳ್ಬೋದು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಯಾಕಂದರೆ ನೀವು 12th ಸ್ಟ್ಯಾಂಡರ್ಡಲ್ಲಿದ್ದೀರಾ. ನೀವು PUCಯಲ್ಲಿದ್ದಾಗ ಖಂಡಿತವಾಗಿ ನೀವು 10th ಯಾವ ರೀತಿ ಪಾಸ್ ಮಾಡ್ಬೋದು ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತೇ ಇರುತ್ತೆ. ಆದ್ದರಿಂದ ನಿಮ್ಮ ನಾಲೆಡ್ಜ್ನ, ನಿಮ್ಮ ಸ್ಕಿಲ್ಸ್ನ ನೀವು ಇನ್ನೊಬ್ಬರಿಗೆ ಹೇಳ್ಕೊಟ್ಟಾಗ ಖಂಡಿತವಾಗಿ ನಿಮಗೆ ಸಾಕಷ್ಟು ರೀತಿಯಲ್ಲಿ ಹಣ ಸಿಗುತ್ತೆ. ನೀವು ಮನೇಲೇ ಕೂತ್ಕೊಂಡ್ರು ಕೂಡ ಈ ಸ್ಕಿಲ್ಸ್ನ ಕಲ್ತ್ಕೊಳ್ಬೋದು. ನೀವು ಒಂದು ಟೀಚಿಂಗ್ ಸ್ಕಿಲ್ಸ್ನ ಕಲ್ತ್ಕೊಂಡ್ಬಿಟ್ರೆ ನಿಮ್ಮಲ್ಲಿ ಗೊತ್ತಿರೋ ಇನ್ಫಾರ್ಮೇಷನ್ನ, ನಿಮ್ಮಲ್ಲಿ ಇರೋ ನಾಲೆಡ್ಜ್ನ 4 ಜನಕ್ಕೆ ಹೇಳೋ ರೀತಿಯಲ್ಲಿ ಸ್ಕಿಲ್ಸ್ನ ಬೆಳೆಸ್ಕೊಳ್ಬೇಕು. ಆ ರೀತಿ ನೀವು ಬೆಳೆಸ್ಕೊಂಡ್ರೆ ಖಂಡಿತವಾಗಿ ನೀವು ಮನೆಯಲ್ಲೇ ಕೂತ್ಕೊಂಡ್ರು ಕೂಡ ಸಾಕಷ್ಟು ರೀತಿಯಲ್ಲಿ ಹಣನೂ ಕೂಡ ಮಾಡ್ಬೋದು. ಮತ್ತು 6ನೇ ಸ್ಕಿಲ್ ಏನಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋದು, ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡೋದು. ಈ ಎಲ್ಲ ಸ್ಕಿಲ್ನು ಕಲ್ತ್ಕೊಂಡಾಗ ನೀವು ಯಾವ ರೀತಿಯಲ್ಲಿ ಫೇಸ್ಬುಕ್ಕಲ್ಲಿ ಒಂದು ಇಮೇಜ್ ಹಾಕೋದು, ಒಂದು ಪೋಸ್ಟ್ ಹಾಕೋದು, ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಪೋಸ್ಟ್ ಹಾಕೋದು, ಯಾವ ರೀತಿ ಮಾರ್ಕೆಟಿಂಗ್ ಮಾಡೋದು ಅನ್ನೋದು ನಿಮ್ಗೆ ಗೊತ್ತಿದ್ರೆ ಖಂಡಿತವಾಗಿ ಸಾಕಷ್ಟು ರೀತಿಯಲ್ಲಿ ಈ ಸ್ಕಿಲ್ಸ್ ಗೊತ್ತಿದ್ರೆ ನಿಮಗೆ ಸಾಕಷ್ಟು ರೀತಿಯಲ್ಲಿ ಆಪರ್ಚುನಿಟಿ ಸಿಗುತ್ತೆ. ಈಗಂತೂ ಈ ಥರ ಕೆಲಸಗಳನ್ನಂತೂ ಸಾಕಷ್ಟು ರೀತಿಯಲ್ಲಿ ಔಟ್ಸೋರ್ಸ್ ಮಾಡ್ತಾರೆ. ನೀವು ಕೂಡ
ಇಂಟರ್ನ್ ಶಾಲಾದಲ್ಲೋ ಇಲ್ಲಾಂದ್ರೆ ಅಪ್ವರ್ಕಲ್ಲೋ ಫ್ರೀಲಾನ್ಸರ್ ವೆಬ್ಸೈಟಲ್ಲೋ ಇಂಥ ಕಡೆ ಎಲ್ಲನೂ ಅಪ್ಲೈ ಮಾಡಿದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ನ ನೀವು ಅಲ್ಲಿ ಅಪ್ಲೈ ಮಾಡಿದ್ರೆ ಖಂಡಿತವಾಗಿ ಜನ ನಿಮ್ಮ ಕೆಲಸ ನೋಡಿಕೊಂಡು ಖಂಡಿತವಾಗಿ ನಿಮಗೆ ಸಾಕಷ್ಟು ರೀತಿಯಲ್ಲಿ ಕೆಲಸ ಸಿಗುತ್ತೆ. ನೀವು ಮನೇಲೇ ಕೂತ್ಕೊಂಡ್ರು ಕೂಡ ನೀವು ಸಾಕಷ್ಟು ರೀತಿಯಲ್ಲಿ ಹಣ ಮಾಡ್ಕೊಳ್ಬೋದು. ಮತ್ತು ಏಳನೇ ಸ್ಕಿಲ್ ಏನಂದರೆ ವಾಯ್ಸ್ ಓವರ್ ಆರ್ಟಿಸ್ಟ್. ನಿಮಗೆ ನಿಮ್ಮಲ್ಲಿ ಒಳ್ಳೆ ರೀತಿ ವಾಯ್ಸ್ ಇದ್ದರೆ, ಒಳ್ಳೆ ರೀತಿ ಕಂಠ ಇದ್ದರೆ ನೀವು ಕೂಡ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ಬೋದು. ಈ ಕೆಲಸನ ನೀವು ಮನೇಲೇ ಕೂತ್ಕೊಂಡು ಕೂಡ ಮಾಡ್ಬೋದು. ಸಾಕಷ್ಟು ರೀತಿಯಲ್ಲಿ ವಾಯ್ಸ್ ಓವರ್ ಆರ್ಟಿಸ್ಟ್ ಬೇಕಾಗ್ತಾರೆ. ಸಾಕಷ್ಟು ರೀತಿಯಲ್ಲಿ ಇದಕ್ಕೆ ಈಗಂತೂ ಒಳ್ಳೆ ರೀತಿಯ ಡಿಮ್ಯಾಂಡ್ ಇದೆ. ಆದ್ದರಿಂದ ನಿಮಗೂ ಒಳ್ಳೆ ರೀತಿಯಲ್ಲಿ ನಿಮ್ಮ ಕಂಠ ಇದ್ದರೆ, ನೀವು ಒಳ್ಳೆ ರೀತಿಯಲ್ಲಿ ಮಾತಾಡೋ ಸ್ಟೈಲ್ ಇದ್ದರೆ ಖಂಡಿತವಾಗಿ ನೀವು ಕೂಡ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗ್ಬೋದು. ಆದ್ದರಿಂದ ನೀವು ಈ ನಾನು ಹೇಳಿರುವ 7 ಸ್ಕಿಲ್ಲಲ್ಲಿ ನೀವು ಯಾವುದಾದ್ರು ಒಂದು ಸ್ಕಿಲ್ಲು ನೀವು ಕಲ್ತ್ಕೊಂಡ್ರು ನೀವು ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಪಾರ್ಟ್ ಟೈಮಲ್ಲಿ ಮಾಡಿದ್ರೂ ಕೂಡ ನೀವು ನಿಮಗೆ ಬೇಕಾಗಿರೋ ಹಣನ ನೀವು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಸಂಪಾದಿಸ್ಕೊಳ್ಬೋದು ಅನ್ನುವ ಮೂಲಕ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ. ಮತ್ತು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.